ಪಂಜಾಬ್ನ ಅಮೃತಸರದಲ್ಲಿ ಸೈರನ್ನ ಸದ್ದು ಹೈ ಅಲರ್ಟ್ ಘೋಷಿಸಿರುವಂತಹ ಭದ್ರತಾ ಪಡೆ. ಅಮೃತಸರದಲ್ಲಿ ಮುಂದುವರೆದ ಹೈ ಅಲರ್ಟ್. ಜನ ಮನೆಯಿಂದ ಹೊರ ಬರದಂತೆ ಸೂಚನೆಗಳನ್ನು ಕೊಡಲಾಗಿದೆ. ಅಮೃತಸರದಲ್ಲಿ ವಿದ್ಯುತ್ ಪೂರೈಕೆ ಪುನರಾರಂಭ ಆಗಿದೆ. ಮನೆಯ ಕಿಟಕಿಗಳಿಂದ ದೂರವಿರುವುದಕ್ಕೆ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಸೊ ನೋಡಿ, ಅಮೃತಸರದಲ್ಲಿ ಹೈ ಅಲರ್ಟನ್ನು ಘೋಷಿಸಿರುವಂಥದ್ದು. ಯಾಕಂದರೆ ಇದನ್ನೇ ಈ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬೇಡಿ, ಕಿಟಕಿಗಳ ಪಕ್ಕದಲ್ಲೂ ಕೂಡ ಇರಬೇಡಿ, ಸ್ವಲ್ಪ ದೂರ ಇರಿ, ಅಂತರವನ್ನು ಕಾಯ್ದುಕೊಳ್ಳಿ ಅನ್ನೋದನ್ನು ಸೂಚನೆ ನೀಡಲಾಗಿತ್ತು. ಇನ್ನು ಇಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಸೈರನ್ ಸದ್ದುವಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲಿ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಪಂಜಾಬ್ನ ಅಮೃತಸರದ ಮೇಲೆ ಸಾಕಷ್ಟು ಬಾರಿ ಅಟ್ಯಾಕ್ಗೆ ವಿಫಲ ಯತ್ನವನ್ನು ಮಾಡಲಾಗಿದೆ. ಇಲ್ಲಿ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿತ್ತು. ಅವುಗಳ ಅವಶೇಷಗಳು ಕೂಡ ಪತ್ತೆಯಾಗಿತ್ತು. ಪ್ರಮುಖವಾಗಿ 3 ರಾಜ್ಯಗಳನ್ನು ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ: ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್, ಹಾಗೆಯೇ ದೆಹಲಿಯೂ ಕೂಡ. ಸೊ ಹೀಗಿರಬೇಕಾದ್ರೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಹೈಲಿ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಸೈರನ್ ಸದ್ದು ಇದೆಲ್ಲವೂ ಕೂಡ ಇದೆ. ಮನೆಯಿಂದ ಯಾರೂ ಹೊರಗೆ ಬರೋಕ್ಕೆ ಹೋಗಬೇಡಿ, ಕಿಟಕಿಯ ಪಕ್ಕದಲ್ಲಿ ಇರೋದು, ಕುತ್ಕೊಳ್ಳೋದು ಈ ಥರದನ್ನು ಕೂಡ ಮಾಡಬೇಡಿ ಅಂತ ಈಗ ಕರೆಂಟ್ ಏನೇನೋ ಪುನರಾರಂಭ ಮಾಡಿದ್ದಾರಂತೆ. ಬಟ್ ಈ ಹಿಂದೆ ಇದ್ದಂಥ ಅಲರ್ಟ್ ಏನಿತ್ತು ಅದು ಹಾಗೆ ಇದೆ. ಅಲ್ಲಿನ ರಸ್ತೆಗಳು ಮತ್ತು ಬೀದಿಗಳು, ಮನೆ ಇದೆಲ್ಲವನ್ನು ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಏನಿರ್ತಿತ್ತೋ ಅದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.